ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿಯ 10ನೇ ಕಂತಿನ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಹಾಗೆ 9ನೇ ಕಂತಿನ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಸ್ನೇಹಿತರೆ ಎರಡು ನ್ಯೂಸ್ ಅನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಹೊಸಬರಾಗಿ ಯಾರೆಲ್ಲ ಈ ಚಾನಲ್ ಅಲ್ಲಿ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಹೊಸ ಹೊಸ ಅಪ್ಡೇಟ್ ನ್ಯೂಸ್ ನ ಈ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀವಿ. ಸರಿಯಾದ ನಿಖರವಾದ ಮಾಹಿತಿ ಇದ್ರೆ ಮಾತ್ರ ನಿಮ್ಗೆ ತಿಳಿಸ್ತೀವಿ. ಸ್ನೇಹಿತರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ 10ನೇ ಕಂತು ಬಂದಿದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ನಿನ್ನೆ ಚುನಾವಣೆ 7ನೇ ತಾರೀಕು 2ನೇ ಹಂತದ ಚುನಾವಣೆ ಇರುವ ಕಾರಣ ಹಣವನ್ನ 100% ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ. ನಿನ್ನೆ ಬರೋಬ್ಬರಿ 12 ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿ ಅಕೌಂಟಿಗೆ ನಿನ್ನೆನೆ DBTS ಮೂಲಕ ಟ್ರಾನ್ಸ್ಫರ್ ಮಾಡಲಾಗಿದೆ ಸ್ನೇಹಿತರೆ. 2,000 ರೂಪಾಯಿ ಅನ್ನೋದು ಇವತ್ತು ಬೆಳಿಗ್ಗೆ 10:30 ಅಕೌಂಟಿಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ. ದಯವಿಟ್ಟು ನಿಮ್ಗೆ ಯಾರಿಗಾರು ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಬ್ಯಾಂಕ್ ಪಾಸ್ ಪುಸ್ತಕನ ಅಪ್ಡೇಟ್ ಮಾಡ್ಕೊಳ್ಳಿ. 100ಕ್ಕೆ 100 ಹಣ 10ನೇ ಕಂತು ಅನ್ನೋದು ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ನಿಮ್ಗೆ ಡೌಟ್ ಇದ್ರೆ ನೀವು ದಯವಿಟ್ಟು ನಿಮ್ಗೆ ಮೆಸೇಜ್ ಕೆಲವೊಂದ್ಸರಿ ಬರೋದಿಲ್ಲ, ನಿಮ್ಮ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ. ಇದು ಅಂತವರು 12 ಜಿಲ್ಲೆಗೆ ಮಾತ್ರ ರಿಲೀಸ್ ಮಾಡ್ತಿರೋದು. ಇನ್ನು ನೀವು ಮೊನ್ನೆ ತಿಳಿದಿರಬಹುದು, ನಿನ್ನೆ 1ನೇ ಹಂತದ ಎಲೆಕ್ಷನ್ ಅಲ್ಲಿ 26ನೇ ತಾರೀಕು ಬರೋಬ್ಬರಿ 2,000 ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಹಾಗೆ ನೀವು ಏನು ವರಿ ಮಾಡ್ಕೊಳ್ಳಬೇಡ. ಇವತ್ತಿನ ದಿನ ಇನ್ನು 2 ರಿಂದ 3 ದಿನ ಅಕೌಂಟಿಗೆ ಕಾಲಾವಕಾಶ ಇದೆ. ಹಾಗಾಗಿ ನಿಮ್ಗೆ ಹಂತವಾಗಿ ಬಾರದಿದ್ದವರಿಗೂ ಸಹ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಈ ಮಾಹಿತಿ ಪ್ರಕಾರ ತಿಳಿದು ಬಂದಿದೆ ಸ್ನೇಹಿತರೆ. ಹಾಗಾದ್ರೆ ಇನ್ನು 7ನೇ ತಾರೀಕಿಗೆ ಎಲೆಕ್ಷನ್ ಇರುವ ಕಾರಣ ಇನ್ನು ಉಳಿದ 60 ರಿಂದ 70% ಬರ್ಲಿಕ್ಕೆ ಯಾರಿಗೆ ಬಾಕಿ ಇದೆ ಹಣ ಅವರಿಗೂ ಸಹ ಬಂದ್ ಬೀಳುತ್ತಂತಾನೆ ಹೇಳ್ಬೋದು ಸ್ನೇಹಿತರೆ. 7ನೇ ತಾರೀಕಿಗೆ 100ಕ್ಕೆ 100 ಬಂದ್ ಬೀಳುತ್ತೆ. ಯಾಕಂತ ಹೇಳಿದ್ರೆ ಮೇ 20ನೇ ತಾರೀಕು ನಂತರ ಈ ಒಂದು ಹಣವನ್ನ ರಿಲೀಸ್ ಮಾಡಬೇಕಿತ್ತು. ಆದ್ರೆ ತರಾತುರಿಯಲ್ಲಿ ಗೌರ್ಮೆಂಟ್ ಅನ್ನೋದು ಇವಾಗ 2ನೇ ಹಂತದ ಎಲೆಕ್ಷನ್ ಒಳಗಡೆನೆ ರಿಲೀಸ್ ಮಾಡ್ಲಿಕ್ಕೆ ಹೊರಟಿದೆ. ಯಾಕಂತ ಹೇಳಿದ್ರೆ ಚುನಾವಣೆಗೆ ಯಾವುದೇ ಪ್ರಭಾವವು ಈ ಹಂತದಲ್ಲಿ ಬೀಳಬಾರದು ಅನ್ನುವ ಕಾರಣದಿಂದ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಸ್ನೇಹಿತರೆ. ಹಾಗಾದ್ರೆ ಹೆಚ್ಚಿನವರು ತಿಳಿಸ್ತಾ ಇದ್ದಾರೆ 9ನೇ ಕಂತು ಇನ್ನು 20% ಜನಿಗೆ ಬಂದಿಲ್ಲ, ಅವರು ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಈ ಹಂತದಲ್ಲಿ ಒಟ್ಟಾಗಿ 2 ರಿಂದ 2,000 ಸೇರಿ 4,000 ಅನ್ನೋದು ನಿಮ್ಮ ಅಕೌಂಟಿಗೆ ಖಂಡಿತವಾಗ್ಲೂ ಇನ್ನು 1 ರಿಂದ 2 ದಿನದೊಳಗೆ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ ಸ್ನೇಹಿತರೆ. ನೀವು ಏನು ವರಿ ಮಾಡುವ ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಈ ಒಂದು ಕೆಲಸ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟಿಗೆ ಮೆಸೇಜ್ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಪಾಸ್ ಪುಸ್ತಕ ನಿಮ್ಮ ಯಾವ ಬ್ಯಾಂಕ್ ಅನ್ನ ಕೊಟ್ಟಿದ್ದೀರಾ ಆ ಪಾಸ್ ಪುಸ್ತಕವನ್ನ ದಯವಿಟ್ಟು ಎಂಟ್ರಿ ಮಾಡ್ಕೊಳ್ಳುವ ಮೂಲಕ ನಿಮ್ಗೆ ಒಂದು ದೃಢೀಕರಣ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮೆಸೇಜ್ ನೀವು ನೋಡ್ತಾ ಇದ್ರೆ ನಿಮ್ಗೆ ಮೆಸೇಜ್ ಅಲ್ಲಿ ಕನ್ಫರ್ಮೇಶನ್ ಸಿಗೋದಿಲ್ಲ. ದಯವಿಟ್ಟು ನಿಮ್ಮ ಈ ಒಂದು ಮಾಹಿತಿಯನ್ನ ಜರೂರಾಗಿ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡುವ ಮೂಲಕ ಅವರಿಗೂ ಮಾಹಿತಿಯನ್ನ ತಿಳಿಸ್ಕೊಡಿ. ಯಾರೆಲ್ಲ ಹೊಸಬರಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸರ್ಕಾರದ ಹೊಸ ಹೊಸ ಅಪ್ಡೇಟ್ ನ್ಯೂಸ್ ಅನ್ನ ಸರಿಯಾದ ನಿಖರ ಮಾಹಿತಿ ಇದ್ರೆ ಮಾತ್ರ ತಿಳಿಸ್ತೀವಿ ಸ್ನೇಹಿತರೆ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು 10ನೇ ಕಂತು ಬಂದಿದ್ರೆ ಎಸ್ ಅನ್ನೋದನ್ನ ಟೈಪ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.